ದರ ಏರಿಸಿದ ಮೆಟ್ರೋಗೆ ಬಿಗ್ ಶಾಕ್ ಎದುರಾಗಿದೆ. ನಿನ್ನೆ ಒಂದೇ ದಿನ 80,000 ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. ನಿನ್ನೆ 7,78,774 ಮಂದಿ ಪ್ರಯಾಣ ಮಾಡಿದ್ದಾರೆ. ಫೆಬ್ರವರಿ 4ರಂದು 8,58,417 ಮಂದಿ ಪ್ರಯಾಣವನ್ನ ಮಾಡಿದರು. ಫೆಬ್ರವರಿ 10ರಂದು 8,28,149 ಜನ ಪ್ರಯಾಣಿಸಿದರು. ಸದ್ಯ ದರ ಹೆಚ್ಚಳದಿಂದ ಬಸ್ ಹಾಗೂ ಸ್ವಂತ ವಾಹನದ ಮೊರೆ ಹೋಗ್ತಿದ್ದಾರೆ. ದರ ಏರಿಕೆಗೆ ಬಿಎಂಆರ್ಸಿಎಲ್ ಸಿಬ್ಬಂದಿಯಿಂದಲೇ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜನ ಬಾರದಿದ್ದರೂ ಮೆಟ್ರೋ ಆದಾಯ 4 ಕೋಟಿಗೆ ಏರಿಕೆ ಆಗಿದೆ. ನೋಡಿ, ಈ ಮೆಟ್ರೋ ದರ ಏರಿಕೆ ಮಾಡಿದಾಗ ಸಾಕಷ್ಟು ರೀತಿಯಾದಂತಹ ಆಕ್ರೋಶ, ಅಸಮಾಧಾನ ವ್ಯಕ್ತವಾಗಿತ್ತು. ಏರಿಕೆ ಮಾಡಲೇಬೇಕು, ಮಾಡ್ತಾರೆ ಅಂತ ಅಂದಾಗ ಅದೊಂದು ವೈಜ್ಞಾನಿಕವಾಗಿರಬೇಕು. ಅವೈಜ್ಞಾನಿಕವಾಗಿ ಬಾಯಿಗೆ ಬಂದಂಗೆ ರೇಟ್ ಜಾಸ್ತಿ ಮಾಡೋದು ಅಂತ ಅಂದರೆ 30 ರೂಪಾಯಿ ಇದ್ದಿದ್ದು 50 ರೂಪಾಯಿ, 50 ರೂಪಾಯಿ ಇದ್ದಿದ್ದು ಏಕ್ದಮ್ 90 ರೂಪಾಯಿ ಮಾಡಿದ್ರೆ ಹೆಂಗೆ ಪ್ರಯಾಣ ಮಾಡೋಕ್ಕಾಗತ್ತೆ? ಜನಸಾಮಾನ್ಯರು ಮೆಟ್ರೋದಲ್ಲಿ ಹೋಗೋದು, ಈಗ ನಾವು ಇದಕ್ಕಿಂತ ಏರೋಪ್ಲೇನಲ್ಲಿ ಹೋಗ್ಬೋದೇನೋ, ಇನ್ನೊಂದು ಸ್ವಲ್ಪ ದುಡ್ಡು ಕ್ರೋಢೀಕರಿಸ್ಕೊಂಡ್ರೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿದ್ದಾರೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ ಓಡಾಡೋದಕ್ಕೆ 90 ರೂಪಾಯಿ, ಹೋಗೋದಕ್ಕೆ 90 ರೂಪಾಯಿ, ಬರೋದಕ್ಕೆ 90 ರೂಪಾಯಿ, ಹೆಂಗೆ ಕಳಿಯೋಕ್ಕೆ ಸಾಧ್ಯ? ದಿನಕ್ಕೆ ಹತ್ರ ನಾವು ಮೆಟ್ರೋ ತನಕ ರೀಚ್ ಆಗಿ ಮೆಟ್ರೋ ಹತ್ಕೊಂಡು ಅಲ್ಲಿ ಇಳ್ಕೊಂಡು ಆಫೀಸಿಗೆ ಹೋಗು ಅಂತೆಲ್ಲ ಹೇಳಿದ್ರು ಈ ಟ್ರಾವೆಲ್ ಎಕ್ಸ್ಪೆನ್ಸೇ 200 ರೂಪಾಯಿ ಆಗತ್ತೆ. 180 ರೂಪಾಯಿ ಅಂತೂ ಫಿಕ್ಸ್ ಆಗತ್ತೆ. ಒಂದು ದಿನಕ್ಕೆ 180 ರೂಪಾಯಿ ಕೊಟ್ಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಟ್ರಾವೆಲ್ಗೆ ನೀವು ಯೋಚನೆ ಮಾಡಿ. ದೆಹಲಿಲಿಲ್ಲ, ಬೇರೆ ಯಾವುದೇ ಭಾಗದಲ್ಲಿಲ್ಲ, ಬೆಂಗಳೂರಲ್ಲಿ ಮಾತ್ರ ಇಷ್ಟರ ಮಟ್ಟಿಗೆ ಅತಿ ಹೆಚ್ಚು ದರ ಏರಿಕೆ ಯಾಕೆ? ಬೆಂಗಳೂರಲ್ಲೆಲ್ಲ, ಬೇರೆ ರಾಜ್ಯಗಳಲ್ಲೆಲ್ಲ 30 ರೂಪಾಯಿ ಕೊನೆ, 50 ರೂಪಾಯಿ ಕೊನೆ, ನಮ್ದ್ರಲ್ಲಿ ಹಂಗಲ್ಲ 90 ರೂಪಾಯಿ. ಯಾಕೆ ಮಾಡಬೇಕು ಅಂತ ಬೇಕಾಬಿಟ್ಟಿ ಮಾಡಿಬಿಡೋದು? ಅದಕ್ಕೆ ಜನ ಬೇಡ, ನಿಮ್ಮ ಸಾಹಸನೇ ಬೇಡ, 1 ಅವರ್ ಬೇಗ ಮನೆ ಬಿಡ್ತೀವಿ, ಬಸ್ಸಲ್ಲಿ ಹೋಗ್ತೀವಿ ಬಿಡಿ, ಏನು ಮೆಟ್ರೋದಲ್ಲಿ ಹೋದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ, ಬೇಗ ರೀಚ್ ಆಗ್ತೀವಿ ಅನ್ನೋದಲ್ವಾ? 10 ಗಂಟೆಗೆ ನಾವು ಮೆಟ್ರೋದಲ್ಲಿ ಹೊರಟ್ರೆ ಒಂದು 20 ನಿಮಿಷದಲ್ಲಿ ನಾವು ತಲುಪಬೇಕಾಗಿರೋ ಪ್ಲೇಸಿಗೆ ತಲುಪ್ತೀವಿ. ಅಥವಾ ಈಗ ಓಕೆ, ನಾಗಸಂದ್ರದಿಂದ ಒಂದು ವೈಟ್ ಫೀಲ್ಡು ಅಂತ ಹೇಳಿದ್ರೆ 1.5 ಅವರ್ ಏನೋ ಮೆಟ್ರೋದಲ್ಲಿ ಬೇಕಾಗ್ಬೋದು. ಅದೇ ನಾವು ಕ್ಯಾಬು ಅಂತೆಲ್ಲ ಹೇಳಿದರೆ ಸಮಯ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ, ಇನ್ನೊಂದು 2 ಅವರ್ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಬೇಗ ಮನೆ ಬಿಡ್ತೀವಿ, ಈ ಥರದ ಯೋಚನೆಗಳು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೆಟ್ರೋ ಒಂಥರ ಈ ಟ್ರಾವೆಲ್ ಎಕ್ಸ್ಪೆನ್ಸ್ ತುಂಬಾ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಮೆಟ್ರೋ ಬದಲು ನಾವು ಕಾರನ್ನು ಬಳಕೆ ಮಾಡ್ಕೊಳ್ಳೋದು, ಓನ್ ವೆಹಿಕಲ್ಸ್ ಬಳಕೆ ಮಾಡ್ಕೊಳ್ಳೋದು, ಅಥವಾ ಒಂದು ಸ್ವಲ್ಪ ಬೇಗ ಮನೆ ಬಿಟ್ಬಿಡೋದು, ಈ ಥರದ ಯೋಚನೆಗೆ ಜನ ಬಂದಂಗೆ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಮೆಟ್ರೋಗೆ ಇದೊಂದು ಶಾಕ್ ಅಂತ? ನೀತಿ ಮುಖ್ಯವಾಗಿ ಕಳೆದ ವಾರ ಏನು ದರ ಪರಿಷ್ಕರಣೆ ಆಗಿತ್ತು, 1 to 2 ಅಂತಂದ್ರೆ 47ರಿಂದ 50% ದರ ಏರಿಕೆ ಆಗಿತ್ತು. ದೂರದ ಕಡೆ ಅಂತಂದ್ರೆ 30 ಕಿಲೋಮೀಟರ್ 20 ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಮಾಡುವಂತವ್ರು, ಬೇರೆ ಬೇರೆ ಹೊರವಲಯಗಳಲ್ಲಿ ಕೆಲಸ ಮಾಡ್ತಂತವ್ರು ಹೆಚ್ಚಾಗಿ ನಮ್ಮ ಮೆಟ್ರೋವನ್ನ ಅವಲಂಬಿಸಿಕೊಂಡಿದ್ರು. ಒಂದು ದರವೂ ಕೂಡ ಕಮ್ಮಿ ಇದೆ, ಇನ್ನೊಂದು ಸಮಯ ಕೂಡ ಉಳಿತಾಯ ಆಗುತ್ತೆ ಅನ್ನೋದು. ಆದ್ರೆ ಇದು ಏನೋ ಒಂದು ರೀತಿಯಲ್ಲಿ ಈಗ ದರವು ದುಬಾರಿ ಆಗಿರುವಂತ ಮೇಲೆ ನಾವು ಪ್ರೈವೇಟ್ ವೆಹಿಕಲ್ಗಳನ್ನ ಅಥವಾ ನಮ್ಮ ಓನ್ ವೆಹಿಕಲ್ಗಳನ್ನೇ ಬಳಸಿದ್ರೆ ಆಗುತ್ತೆ ಅನ್ನೋಂಥ ಅಭಿಪ್ರಾಯಕ್ಕೆ ಜನ ಬಂದಂತಿದೆ. ನಿನ್ನೆ ಒಂದೇ ದಿನಕ್ಕೆ 80,000 ಪ್ರಯಾಣಿಕರ ಸಂಖ್ಯೆ ಬಿಎಂಆರ್ ನಮ್ಮ ಮೆಟ್ರೋ ಬಳಕೆ ಮಾಡೋರ ಸಂಖ್ಯೆ ಕುಸಿತ ಆಗಿರುವಂತದ್ದು. ಸಹಜವಾಗಿ ಇದು ಬಿಎಂಆರ್ಸಿಎಲ್ ಕೂಡ ಶಾಕ್ ಆಗಿದೆ. ದರ ಎಫೆಕ್ಟ್ ಪರಿಷ್ಕರಣೆ ಯಾವ ತರ ಆಗಿತ್ತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದು. ನಮ್ಮ ಮೆಟ್ರೋ ಅಂದ್ರೆ ಇದೀಗ ದುಬಾರಿ ಮೆಟ್ರೋ, ಕಾಸ್ಟ್ಲಿ ಮೆಟ್ರೋ, ಶ್ರೀಮಂತರ ಮೆಟ್ರೋ ಅನ್ನುವಂತಹ ಅಭಿಪ್ರಾಯಗಳು, ಚರ್ಚೆಗಳು ಬರ್ತಾರೆ. ಅನ್ನೋದ್ರಲ್ಲಿ ಜನರು ಏಕಾಏಕಿ ಮೆಟ್ರೋನ ಅವಲಂಬಿಸಿಕೊಳ್ಳೋದನ್ನ ಬಿಟ್ಟು ತಮ್ಮ ಓನ್ ವೆಹಿಕಲ್ಗಳಲ್ಲಿ ತೆರಳ್ತಾ ಇರುವಂತದ್ದು ಈಗ ಕಂಡು ಬಂತು. ಇದು ಎಲ್ಲ ಒಂದು ರೀತಿಯಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಶಾಕ್ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಪ್ರೈಸ್ ಹೈಕ್ ಬೇಕಿತ್ತ ಅನ್ನುವಂತಹ ಚರ್ಚೆ ಅಧಿಕಾರಿ ವಲಯಗಳು ಕೂಡ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೇನೆ ಮೆಜೆಸ್ಟಿಕ್ ನಲ್ಲೂ ಕೂಡ, ಅಂದ್ರೆ ನಮ್ಮ ಬೆಂಗಳೂರಿನ ರಸ್ತೆ ಭಾಗ ಮೆಜೆಸ್ಟಿಕ್ಕಿನ ನಮ್ಮ ಮೆಟ್ರೋ ಏನು ಸ್ಟೇಷನ್ ಇದೆ, ಆ ಸ್ಟೇಷನ್ ಹೊರಭಾಗದಲ್ಲೂ ಕೂಡ ಸಹಿ ಸಂಗ್ರಹ ಆಗ್ತಾ ಇದೆ. ಜನಸಾಮಾನ್ಯರಿಂದ, ಸಾರ್ವಜನಿಕರಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಮೆಟ್ರೋ ದರವನ್ನು ಇಳಿಕೆ ಮಾಡ್ಬೇಕನ್ನೋ ಅಂತಹ ಆಗ್ರಹ ಅಥವಾ ಸಹಿ ಸಂಗ್ರಹ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ಪ್ರಯಾಣಿಕರು, ಜನರು ಕೂಡ ಮೌನವಾಗಿ ಮೆಟ್ರೋವನ್ನ ತಿರಸ್ಕರಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಕೂಡ ಮತ್ತಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗೋದು. ಮುಖ್ಯವಾಗಿ ವೀಕ್ ಡೇಸ್ ಅಲ್ಲಿ, ವಾರದ ಮಧ್ಯದಲ್ಲಿ ಈ ತರದೊಂದು
ಪ್ರಯಾಣಿಕರ ಕುಸಿತ ಆಗಿರುವಂತದ್ದು BMRC ಅಧಿಕಾರಿಗಳು ಕೂಡ ಇದು ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಆರ್ಥಿಕ ವೆಚ್ಚ ಆಗಿದೆ, ಹಾಗೇನೆ ನಮ್ ಬೇರೆ ಬೇರೆ ರೀತಿಯಲ್ಲಿ ನಾನಾ ರೀತಿಯ ಖರ್ಚುಗಳು ಇರುವುದರಲ್ಲಿ ನಾವು ದರ ಪರಿಷ್ಕರಣೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಂತಹ BMRC ಏನಿದೆ, ಈಗ ಪ್ರಯಾಣಿಕರನ್ನ ಕಳೆದುಕೊಳ್ಳುವಂತಹ ಭೀತಿ ಈಗ ಎದುರಾಗಿರುವಂತದ್ದು. ಸಹಜವಾಗಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡ್ಕೊಂಡು ಪ್ರಯಾಣಿಕರನ್ನ ಹೆಚ್ಚಿಸುವಂತದ್ದು, ಪ್ರಯಾಣಿಕರನ್ನ ಮತ್ತೆ ಮೆಟ್ರೋ ಸ್ಟೇಷನ್ ಹತ್ತ ಕರ್ತರುವಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಇರುವಂತದ್ದು. ನೀತಿ ಗಣೇಶ್, ಈಗ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಿದ್ದಾರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಇದೇನಿದ್ರು ರಾಜ್ಯ ಸರ್ಕಾರದ್ದು ಅಂತ. ರಾಜ್ಯ ಸರ್ಕಾರದವ್ರು ಕೇಂದ್ರದ ಮೇಲೆ ಹೇಳ್ತಿದ್ದಾರೆ ಮೆಟ್ರೋ ಮೇಂಟೆನೆನ್ಸ್ ಅಂತ ಬಂದಾಗ 50-50 ಇರುತ್ತೆ, ಅದು ಅವ್ರದ್ದು, ನಮಗೂ ಇದಕ್ಕೂ ಸಂಬಂಧ ಅಲ್ಲ ಅಂತ. ಈಗ ಇವರಿಬ್ಬರ ಜಗಳದಲ್ಲಿ ಸಮಸ್ಯೆ ಆಗ್ತಾ ಇರೋದು ಪ್ರಯಾಣಿಕರಿಗೆ. ಈಗ ಒಂದೇ ದಿನದಲ್ಲಿ ಇಷ್ಟು ಕುಸಿತ ಆಗಿದೆ ಅನ್ನುವಂಥದ್ದು ಗೊತ್ತಾದ ಮೇಲಾದರೂ ಈ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಆಗುವಂಥದ್ದು ಅಥವಾ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುವಂಥದ್ದು ಇದೇನಾದರೂ ಮಾಡ್ತಾರಾ, ಅಥವಾ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೀಗೆ ಇದ್ದು ಬಿಡ್ತಾರಾ ಅಂತ, ಆ ಥರದ್ದು ಏನಾದರೂ ಸೂಚನೆಗಳು ಕಾಣಿಸ್ತಾ ಇದೆಯಾ? ಇಲ್ಲ, ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಮನ್ವಯತೆ ಯೋಜನೆ. ಇದು ಕೇಂದ್ರ ಸರ್ಕಾರ ಸಚಿವರಿಗೆ ಕೊಡುತ್ತೆ. ಆದ್ರೆ ಖರ್ಚು ವೆಚ್ಚ ಮತ್ತು ಆದಾಯದಲ್ಲಿ 50%, ಹಾಗೇನೆ ರಾಜ್ಯ ಸರ್ಕಾರದ ಪಾಲು 50% ಇರುತ್ತೆ. ಹಾಗೇನೆ ಕೇಂದ್ರದ ಸಚಿವರ ನೇತೃತ್ವದಲ್ಲಿ ಒಂದು 3 ಅಥವಾ 4 ಜನರ ಸದಸ್ಯರ ಸಮಿತಿ ಕೂಡ ಇದೆ. ಅದರಲ್ಲಿ ರಾಜ್ಯದ ನಿವೃತ್ತ IAS ಅಧಿಕಾರಿ ಕೂಡ ಆ ಸದಸ್ಯರು ಇರುವಂತದ್ದು. ಈ ಒಂದು ದರ ಪರಿಷ್ಕರಣೆಯನ್ನು ಮಾಡುವಂತದ್ದು, ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇರುತ್ತೆ. ಆ ಒಂದು ಸಮಿತಿ ಕೂಡ ಫಾರ್ಮ್ ಆಗಿರುತ್ತೆ. ಹಾಗಾಗಿ ಯಾವುದೇ ರಾಜ್ಯ ಆಗ್ಲಿ ಅಥವಾ ಕೇಂದ್ರ ಆಗ್ಲಿ ಏಕಪಕ್ಷ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಸಮಿತಿ ಅಂತಿಮವಾದ ನಿರ್ಧಾರವನ್ನು ಮಾಡಿರುವಂತದ್ದು. ದರ ಪರಿಷ್ಕರಣೆ ಏನು 47-48% ಪರಿಷ್ಕರಣೆ ಆಗಿದೆ, ಅದ್ರ ಸಂಪೂರ್ಣ ನಿರ್ಧಾರ ಆ ಸಮಿತಿ ಅಥವಾ ಕಮಿಟಿ ಇದೆ ಆಗಿರುತ್ತೆ. ಹಾಗಾಗಿ ಇದೊಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾ ಇದ್ರೆ, ಕೇಂದ್ರದ ನಾಯಕರು ಅಥವಾ ಇಲ್ಲಿನ ವಿಪಕ್ಷ ಬಿಜೆಪಿಯನ್ನು ಇರ್ತಾರೆ, ಅವರು ರಾಜ್ಯ ಸರ್ಕಾರ ಮೇಲೆ ಬೊಟ್ಟು ಮಾಡುವಂತ ಸಹಜ ಆಗುತ್ತೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ಒಂದೇ ಹೊಣೆ ಅಲ್ಲ ಅಥವಾ ಕೇಂದ್ರ ಸರ್ಕಾರದ ಒಂದೇ ಹೊಣೆ ಅಲ್ಲ, ಇದು ಎರಡು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಹೊಂದಾಣಿಕೆಯಿಂದ ನಡೀತಾ ಇರುವಂತಹ ಒಂದು ನಿಗಮ ಆಗಿರುತ್ತೆ. ಹಾಗೇನೆ ಈ ಒಂದು ನಮ್ಮ ಮೆಟ್ರೋ ಯೋಜನೆ ಕೂಡ ಆಗಿರುತ್ತೆ. ಹಾಗಾಗಿ ಮುಂದಿನ ಬೆಂಗಳೂರಿನಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಭವಿಷ್ಯದಲ್ಲಿ ಮೆಟ್ರೋ ಕಾಮಗಾರಿಗಳಾಗಬೇಕು ಅಥವಾ ಮೆಟ್ರೋ ಕಾರ್ಯಾಚರಣೆ ಆಗ್ಬೇಕು, ಅದೆಲ್ಲದಕ್ಕೂ ಕೂಡ ಕೇಂದ್ರದ ಅನುದಾನವನ್ನ ರಾಜ್ಯ ಸರ್ಕಾರ ಅವಲಂಬನೆ ಆಗಿರುವಂತ ಹಿನ್ನೆಲೆಯಲ್ಲಿ ಬಹುಪಾಲು ಕೇಂದ್ರದ ಇರುತ್ತೆ. ರಾಜ್ಯ ಸರ್ಕಾರದ ಇದ್ರೂ ಕೂಡ ಅಷ್ಟು ಕಂಟ್ರೋಲ್ ಅಂದ್ರೆ ಬಹುಪಾಲು ಕಂಟ್ರೋಲ್ ಅಥವಾ ನಿಯಂತ್ರಣ ಏನಿದೆ ಅದು ಕೇಂದ್ರ ಸರ್ಕಾರದ ಆಗಿರುತ್ತೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾ ಇದೆ. ಇದು ಎಲ್ಲೊಂದ್ ರೀತಿಯಲ್ಲಿ ಬಿಜೆಪಿ ನಾಯಕರು ಕೂಡ BMRC ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಹಾಗೇನೆ ಕೇಂದ್ರದಲ್ಲಿ ಅವರು ಕೂಡ ಒತ್ತಡ ತರುವಂತಹ ಕಾರ್ಯ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ ಇರುವಂತದ್ದು. ಹಾಗಾಗಿ ಅಂತಿಮವಾಗಿ BMRC ಅಧಿಕಾರಿಗಳು ಏನಿರ್ತಾರೆ ಅವರು ಒಂದ್ ರೀತಿಯಲ್ಲಿ ಆ ಒಂದು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಏನಿದೆ ಅದ್ರ ಜೊತೆಗೆ ಚರ್ಚೆಗಳಾಗ್ಬೇಕು, ಹಲವು ಸಭೆಗಳಾಗಬೇಕು. ಅದಾದ ಬಳಿಕ ಈಗ ತೆಗೆದುಕೊಂಡಂತಹ ನಿರ್ಧಾರ ಏನಾದ್ರೂ ಪರಿಷ್ಕರಣೆ ದರ ಏನ್ ದುಪ್ಪಟ್ಟಾಗಿದೆ ಅದ್ರ ನಿರ್ಧಾರವನ್ನು ಏನಾದ್ರೂ ಹಿಂಪಡೆಯುತ್ತಾರೆ ಅಥವಾ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಮತ್ತೆ ಹೊಸ ಪರಿಷ್ಕರಣೆ ಮಾಡ್ತಾ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.